ಡಿವೈಎಸ್ಪಿಯಿಂದ ಮಹಿಳೆ ಮೇಲೆ ಹಲ್ಲೆ, ನ್ಯಾಯ ಕೇಳಲು ಬಂದ ಮಹಿಳೆಯರನ್ನ ಜೈಲಿಗೆ ಅಟ್ಟಿದ್ರ. ಮಹಿಳೆ ಅಂತಾನೂ ನೋಡದೆ ಹಲ್ಲೆ ಮಾಡಿದ್ರ ಡಿವೈಎಸ್ಪಿ. ನ್ಯಾಯ ಕೇಳಲು ಬಂದ ಮಹಿಳೆಯರ ಮೇಲೆ ಹಲ್ಲೆ, ಸೋಲಾರ ಕಂಪನಿ ಖಾಸಗಿ ವಾಹನದಲ್ಲಿ ಜೈಲಿಗೆ ಕರೆದು ಹೋದ್ರು ಎಂದ ಮಹಿಳೆ. ನನ್ನ ಮಗಳ ಹೆಸರಿನಲ್ಲಿರುವ ಜಮೀನು ನನಗೆ ತಿಳಿಯದಾಗೆ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ. ದಬ್ಬಾಳಿಕೆಯಿಂದ ಸೋಲಾರ್ ಕಂಪನಿಯವರು 2 ಎಕರೆ ಜಮೀನನ್ನ ಸ್ವಾಧೀನ ಮಾಡಿಕೊಂಡಿದ್ದಾರೆ. 4 ದಿನ ಪರಪ್ಪ ಅಗ್ರಹಾರ ಜೈಲಿನಲ್ಲಿ ಇದ್ದು ಬೇಲ್ ಮೇಲೆ ಹೊರಗೆ ಬಂದ ಮಹಿಳೆ ಲಕ್ಷ್ಮೀದೇವಿ. ಬ್ರೋಕರ್ಗಳ ಹಾಗೂ ಸೋಲಾರ್ ಕಂಪನಿಯವರು ಕುತಂತ್ರದಿಂದ 2 ಎಕರೆ ಜಮೀನು ಸ್ವಾಧೀನ. ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡ ಸಂತ್ರಸ್ತ ಮಹಿಳೆ ಲಕ್ಷ್ಮೀದೇವಿ. ಸೂಕ್ತ ತನಿಖೆಯನ್ನ ನಡೆಸಿ ನ್ಯಾಯ ಒದಗಿಸಿ ಕೊಡಿ ಎಂದ ಲಕ್ಷ್ಮೀದೇವಿ ಹೊಳಲು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಕಡಪಲಕೆರೆ ಗ್ರಾಮದ ಸರ್ವೆ ನಂಬರ್ 62/12ರಲ್ಲಿ ಮತ್ತು ಅದೇ ಗ್ರಾಮಕ್ಕೆ ಪಾವಗಡದಿಂದ ಕೊಟ್ಟಿರ್ತಾರೆ. ಈ ಅಮ್ಮ ಸುಮಾರು ವರ್ಷಗಳಿಂದ ಪಾಪ ಅಮ್ಮನ್ನು ಸೇರಿಲ್ಲ, ಬಂದು ಪಾವಗಡ ಟೌನ್ ಸೇರ್ಕೊಂಡಿರ್ತಾಳೆ. ಮತ್ತು ಅವರು ಗಂಡನ ಜಮೀನು 8 ಎಕರೆ ಇರ್ತೈತೆ. ಲಕ್ಷ್ಮೀದೇವಮ್ಮ ಅವ್ರ ಗಂಡನ ಜಮೀನು 1 ವರ್ಷದ ಕೆಳಗೆ ಸೋಲಾರ್ಗೆ ಮಾರಾಟ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ನಮ್ಮ ವಂಶದಲ್ಲಿ ತೆಗೆದು ನೀವು ಮಾರಾಟ ಮಾಡಿ ಅಂತ ತಡೆದಾಗ ಅವ್ರ ಗಂಡ ಅವ್ರು ಬಂದು 2 ಎಕರೆ ಜಮೀನನ್ನು ಅವರ ಲಕ್ಷ್ಮೀದೇವಮ್ಮ ಅವರ ಮಗಳಿಗೆ ಅಂಬಿಕಾ ಅವರಿಗೆ ರಿಜೆಕ್ಟ್ ಮಾಡಿರ್ತಾರೆ. ರಿಜೆಕ್ಟ್ ಮಾಡಿದ ಅನಂತರ ಆ 2 ಎಕರೆ ನಮಗೆ ಬಿಡ್ರಿ ಅಂತ ಅಮ್ಮ ಸೋಲಾರ್ ಹತ್ರ ಹೋದಾಗ ಇದೇ ಪಾವಗಡ ಪೊಲೀಸ್ ಸರ್ಕಲ್ ಆಗಿರ್ಬೋದು, ಪೊಲೀಸ್ನವ್ರು ಆಗಿರ್ಬೋದು, ಇವ್ರು ಹೋಗಿ ಅಲ್ಲಿ ಅವ್ರ ಮೇಲೊಂದು ದರ್ಪಣ ತೋರಿಸಿ ಅಲ್ಲಿಂದ ಮಧುಗಿರಿ DOC ಬಂದಿದ್ದಾರೆ. ಅವ್ರು ಹೇಳ್ತಾರೆ ಯಾವುದೋ ಚಾನೆಲ್ ನಾನು ಹೋಗಿ ಎಲ್ಲ ಪಾವಗಡಕ್ಕೆ ಅಂತಾರೆ. ಸ್ವಾಮಿ DOC ಆಗಿರ್ಬೋದು, ನೀವು ಸ್ಥಾನದಲ್ಲಿದ್ದೀರಲ್ಲ, ಸುಳ್ಳು ಯಾವತ್ತೂ ಬರಬಾರ್ದು. PC ಕ್ಯಾಮ್ರಾ ಇರ್ತೈತೆ, ಪಾವಗಡ ಸ್ಟೇಷನ್ ಹೇಳ್ತೈತೆ DOC ಬಂದಿದ್ದಿಲ್ಲ ಅಂಬೋದು. ಅದನ್ನು ನೀವು ಅರ್ಥ ಮಾಡಿಕೊಂಡು ತಕ್ಷಣ ಆ ಹುದ್ದೆಗೆ ನೀವು ಸೀಮಿತ ಅಲ್ಲ, ಪಾವಗಡ ಪೊಲೀಸ್ ಕೂಡ ಸೀಮಿತ ಅಲ್ಲ. ಒಂದು ಸಿವಿಲ್ ಮ್ಯಾಟ್ರ್ ತಗೊಂಡು ಹೋಗಿ ಈ ಮಟ್ಟಕ್ಕೆ ಅಮ್ಮನ್ನು ಒಬ್ಬ ಬಡ ಪರದೇಶಿರ ಅನಾಹುತವಾಗಿ ಸಾಯಂಕಾಲ 7:30ಯಿಂದ ರಾತ್ರಿ ಸಮಯದಲ್ಲಿ ಅಮ್ಮನ್ನು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಳ್ತನ ಮಾಡಿಲ್ಲ, ಯಾರ್ದು ಹೊಡೆಯೋ ಭಾಷೆ ಬಂದಿಲ್ಲ, ಸ್ವಂತ ಹಕ್ಕು ಕೇಳಕ್ಕೆ ಹೋದಾಗ ಇದು ಎಷ್ಟು ದುರದೃಷ್ಟವರ ಅಮ್ಮನ್ನು ಜೈಲಿಗೆ ಹಾಕಿರೋದು. 4 ದಿವಸ ಜೈಲು ವಾಸದಲ್ಲಿ ಬಂದು ಆ ಹೆಣ್ಮಗಳು ಹೇಳ್ತಾಳೆ, ಅಣ್ಣ ಈ ಹಣ ಇಟ್ಕೋಬಾರ್ದು ಅಂತಾಳೆ. ಅರ್ಥ ಮಾಡ್ಕೊಳ್ರಿ ಪೊಲೀಸ್ ಇಲಾಖೆಯವರು, ಸ್ವಲ್ಪ ಗಂಟೆ ಗೌರವ ಇರಬೇಕು. ಪೊಲೀಸ್ ಇಲಾಖೆ ಹಿಂದ್ಗಡೆ ಎಲ್ಲ ಇದ್ದಾರೆ. ಕಲ್ಲೇಶಪ್ಪನವ್ರು ಮಾಡೋಗಿದ್ದಾರೆ, ಆನಂದ್ ಸಾರು, ಮಹೇಶ್ ಅವರು ಭಾಳಷ್ಟು ಈ ಪಾವಗಡ ಸ್ಟೇಷನ್ನಲ್ಲಿ ಹೆಸರು ಮಾಡೋಗಿದ್ದಾರೆ. ನೀವು ಹೆಸರು ಮಾಡೋಕ್ಕೆ ಬಂದಿಲ್ಲ ಸರ್, ಇಲ್ಲಿ ದುಡ್ಡುಗೋಸ್ಕರ ಬಂದಿದ್ರಿ. ಈ ತಕ್ಷಣ ಈ ಪಾವಗಡ ಪೊಲೀಸ್ನ ಯಾರ್ಯಾರು ಹೋಗಿದ್ದಾರೆ ಅಲ್ಲಿಗೆ ಅವರು ಮತ್ತು ಮಧುಗಿರಿ DOC ಅವರಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ, ಅಲ್ಲಿಗೆ ಹೋಗಿ ಇಲ್ಲ ಅಂತಾರೆ. ಅವರು ಕೂಡ ಅನುಮತಿ ಮಾಡಬೇಕು. ನಾವು SVಗೆ ಇದು ಕಂಪ್ಲೇಂಟ್ ಮಾಡ್ತೀವಿ, ಗೃಹ ಮಂತ್ರಿಗೆ ಕೂಡ ನಾವು ಇದನ್ನು ಕೊಂಡು ಹೋಗ್ತೀವಿ. ಸರ್ಕಾರದ ಜೊತೆ ಮಾತನಾಡಿ ಸಿದ್ದರಾಮಯ್ಯರಿಗೆ ಕೂಡ ಒಂದು ಲೆಟ್ರ್ ಕೊಡ್ತೀವಿ. ಒಬ್ಬ ಮಹಿಳೆನ ಬೂಟ್ ಕಾಲಾಗಿ ಒದೆಯೋ ಅಂಥದ್ದು ಸಮಾಜ ತಲೆ ತಗ್ಸೋಂಥ ಕೆಲಸ ನೀವು ಮಾಡಿದ್ರಿ DOC ಅವ್ರ ಮಧುಗಿರಿ. ಇದು ಮಾಡಬಾರ್ದು. ಇದು ಯಾಕೆಂದರೆ ಒಂದು ಹೆಣ್ಣು ಮಗಳು ಹೊಟ್ಟೆ ಹಸಿದು ಬಂದಾಗ ಊಟ ಕೊಡೋ ತಾಯಿನೇ ನಾವು ಒದ್ರೆ ಆ ಭಗವಂತ ನಮಗೆ ಅನ್ನ ಕೊಡ್ತಾನೆ ರೀ ಸ್ವಾಮಿಗಳೇ. ಬಟ್ಟೆ ಹಾಕಿರ್ತಾರಲ್ಲ, ಪೊಲೀಸ್ ಇಲಾಖೆ ಒಂದು ಶೌಚನ್ಯ ಐತೆ, ಒಂದು ಗೌರವ ಐತೆ, ಘನತೆ ಐತೆ ಸ್ಟೇಷನ್ಗೆ. ಆ ಸ್ಟೇಷನನ್ನು ಇವತ್ತು ಸಂಪೂರ್ಣವಾಗಿ ಹೆಸರು ಕೆಡಿಸ್ತಾ ಇದ್ದೀರಿ ನೀವು ಯಾವುದಕ್ಕೂ ಒಂದು ಆಸಕ್ತಿಗೆ ಬಂದಿದ್ರಿ. ಸದ್ಯದಿಂದ ನೀವು ತಕ್ಷಣ ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಂದೆ ನಾವು ಇದನ್ನು ನ್ಯಾಯಾಲಯಕ್ಕೆ ಕೊಂಡೋಗಿ ಸಂಪೂರ್ಣವಾಗಿ ನಮ್ಮನ್ನು ತನಿಖೆ ಮಾಡಬೇಕು. ಈ DOC ಬಂದೇ ಇದ್ದಾರೆ ಪಾವಗಡಕ್ಕೆ ಇಲ್ಲ ಅಂಬೋದು ಕೂಡ ಬಾಯಿಂದಲೇ ಬಿಡ್ತೀನಿ. ಇವಾಗ ಅಷ್ಟು ಜನ ಪೊಲೀಸರನ್ನು ಕರೆಸ್ತೀನಿ, ನಿಮ್ಮನ್ನು ಕರೆಸ್ತೀನಿ, ನೇರವಾಗಿ ಬಂದು ಯಾರನ್ನು ತೋರಿಸ್ತಾಳೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಹೇಳ್ತಾ ಇವತ್ತು ಪಾವಗಡ ತಾಲೂಕಿನ ಇಂಥ ಮರಳೆ ಸಂಘದವರು ಭಾಳಷ್ಟು ಜನ ಮರಳೆ ಸಂಘದವರು ಅವ್ರು ಕೂಡ ಇದನ್ನು ಕೈಗೆತ್ಕೋಬೇಕು. ಈಗ ಇವತ್ತೇ ನಾವೊಂದು CDP ಆಫೀಸ್ಗೆ ಒಂದು ಲೆಟ್ರ್ ಕೂಡ ಕೊಡ್ತಾ ಇದ್ದೀವಿ. ಸೋಮವಾರ ದಿನ ಒಂದು ಟ್ರೈಕ್ ಬೇರೆ ಇಟ್ಕೊಂತೀವಿ. ಇದರಿಂದ ಗಂಭೀರವಾಗಿ ಇದನ್ನು ಪರಿಗಣಿಸ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತಾ ಇದ್ದೀವಿ. ಇದನ್ನು ಮುಂದೆ ಅವರಿಗೆ ನ್ಯಾಯ ಕೊಡಬೇಕಂತ ಕೇಳ್ತಾ ಇದ್ದೀವಿ.